ಹಿಮಾಚಲ ಪ್ರದೇಶದ ಶಿಮ್ಲಾದ ಸಂಜೌಲಿಯಲ್ಲಿರುವ ಮಸೀದಿ ತೆರವಿಗೆ ಬಿಎಚ್ಪಿಯ ದೇವಭೂಮಿ ಸಂಘರ್ಷ ಸಮಿತಿ ಪಟ್ಟು ಹಿಡಿದಿದೆ. ಸಂಜೌಲಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಮಸೀದಿಯನ್ನು ಮುಂದಿನ 15 ದಿನದಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ತೆರವು ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿದ ಮಹಿಳಾ ಭಕ್ತರ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ತಾ ಇರುವ ವಿಕೃತರ ವಿರುದ್ಧ ಯುಪಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. 2 ಕೇಸ್ ದಾಖಲಿಸಿ ತನಿಖೆ ನಡೆಸಿದ್ದಾರೆ. ಚೀನಾ ಜೊತೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಟ್ರಂಪ್ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಟ್ರಂಪ್ ಬೆದರಿಕೆಗೆ ಹೆದರೋ ಪ್ರಶ್ನೆಯೇ ಇಲ್ಲ ಅಂತ ಮೆಕ್ಸಿಕೋ ಅಧ್ಯಕ್ಷೆ ಸ್ಪಷ್ಟಪಡಿಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಸರ್ವಾಧಿಕಾರಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಿಂದ ಗಡೀಪಾರು ಮಾಡಲ್ಪಟ್ಟ ಭಾರತೀಯರ ಗುಂಪು ಪನಾಮದಲ್ಲಿ ಪರದಾಡ್ತಿದ್ರೆ ಅನ್ನೋ ಸುದ್ದಿಗೆ ಭಾರತದ ರಾಯಭಾರ ಕಚೇರಿ ಸ್ಪಂದಿಸಿ ಅವರೆಲ್ಲ ಆರಾಮಾಗಿದ್ದಾರೆ, ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ದಲಿತರನ್ನ ವ್ಯವಸ್ಥೆ ತುಳಿತಾ ಇದೆ ಅಂತ ರಾಹುಲ್ ಗಾಂಧಿ ಆಪಾದಿಸಿದ್ದಾರೆ. ರಾಯ್ಬರೇಲಿಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ವ್ಯವಸ್ಥೆ ನಿಮ್ಮ ವಿರುದ್ಧ ಇದೆ, ನಿಮ್ಮ ಬೆಳವಣಿಗೆ ಈ ವ್ಯವಸ್ಥೆಗೆ ಬೇಕಾಗಿಲ್ಲ, ನಿಮ್ಮ ಮೇಲೆ ನಿತ್ಯ ದಾಳಿಗಳು ನಡೀತಾ ಇದೆ, ಇದು ಹೇಗೆ ಅಂತ ಗೊತ್ತಾಗೋದ್ರೊಳಗೆ ಬಹುಕಾಲ ಆಗೋಗಿರುತ್ತೆ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆಗೆ ಒಂದು ಹನಿ ಹೇಮಾವತಿ ನೀರು ಕೊಡಲ್ಲ ಅಂತ ಹೇಳಿದ್ದ ರಾಜಣ್ಣ ಅವರಿಗೆ ಈಗ ಬಾಲಕೃಷ್ಣ ಅವರು ಟಕ್ಕರ್ ಕೊಟ್ಟಿದ್ದಾರೆ. ತುಮಕೂರಿಂದ ಹಾಲು ಬರುತ್ತಲ್ಲ, ನಾವು ತಗೊಳ್ಳಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂದರೆ ಹೆಂಗೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ವೈದ್ಯ ಸುನಿಲ್ಗೆ ಕರೆ ಮಾಡಿ ಅತ್ತೆ ಸಾಯಿಸಲು ಮಾತ್ರೆ ಕೇಳಿದ ಸೊಸೆಯನ್ನ ಸಂಜಯನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಖಿನ್ನತೆಯಿಂದ ಆಕೆ ಹೀಗೆ ಕೇಳಿದ್ದಾಳೆ ಅಂತ ಗೊತ್ತಾಗಿದೆ. ಕೌನ್ಸಿಲಿಂಗ್ ಮಾಡಿಸೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ.